ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. 2025ರಲ್ಲಿ ನಿರಂತರವಾಗಿ ಹೋರಾಟಗಾರ ಮೇಲೆ ಪ್ರಕರಣ ದಾಖಲಾಗುತ್ತಿರುವುದನ್ನು ಖಂಡಿಸಿ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಹಾಗೂ ಮೂಲಭೂತ ಸೌಕರ್ಯಗಳಿಗಾಗಿ ಕಲ್ಯಾಣ ಕರ್ನಾಟಕ ಯೂತ್ ಅಸೋಸಿಯೇಷನ್ ಹಾಗೂ ಕೆಆರ್ಎಸ್ ಪಕ್ಷದ ನೇತೃತ್ವದಲ್ಲಿ ಜನವರಿ 22-23ರಂದು 2 ದಿನಗಳ ಉಪವಾಸ ಸತ್ಯಾಗ್ರಹವನ್ನು ಜಿಲ್ಲಾ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿದ ಎಡಿಸಿ ಅವರು 2 ದಿನದಲ್ಲಿ ಸಭೆ ಕರೆಯಲಾಗುತ್ತೆ, ಆಯೋಗ ರಚಿಸಲಾಗುತ್ತೆ ಹಾಗೂ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಭರವಸೆ ಕೊಟ್ಟಿದ್ದಾರೆ. ಈ ಭರವಸೆಯ ಹಿನ್ನೆಲೆ ಉಪವಾಸ ಸತ್ಯಾಗ್ರಹವನ್ನು ತಾತ್ಕಾಲಿಕವಾಗಿ ಮೊಟಕುಗೊಳಿಸಲಾಗಿತ್ತು. ಆದರೆ ಸುಮಾರು 10 ದಿನಗಳಾದರೂ ಕೂಡ ಡಿಸಿ ಎಡಿಸಿ ಅವರಿಂದ ಯಾವುದೇ ಸಭೆ ಅಥವಾ ಆಯೋಗ ರಚನೆಯಾಗದೆ ಭರವಸೆ ಕೇವಲ ಮಾತಿಗೆ ಉಳಿದಿದೆ ಅಂತ ಹೋರಾಟಗಾರರು ಆರೋಪಿಸಿದ್ದಾರೆ. ಈ ಹಿನ್ನೆಲೆ ಜನವರಿ 5ರಂದು ಸುಭಾಷ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿ ತನಕ ಪಾದಯಾತ್ರೆ ಮೂಲಕ ಪ್ರತಿಭಟನೆ ಮಾಡಲು ಮುಂದಾದ ಹೋರಾಟಗಾರರನ್ನ ಪೊಲೀಸರು ತಡೆದು ಮನವಿ ಅಲ್ಲಿಂದಲೇ ನೀಡುವಂತೆ ಸೂಚಿಸಿ ಗೇಟ್ ಮುಚ್ಚಿದ್ದಾರೆ. ಇತರ ಸಂಘಟನೆಗಳಿಗೆ ಅವಕಾಶ ಕೊಟ್ಟು ಕೂಡ ನಮಗೆ ಮಾತ್ರ ನಿರಾಕರಿಸಿದ್ದು ಯಾಕೆ ಎಂದು ಪ್ರಶ್ನೆ ಮಾಡಿದಾಗ ಜಿಲ್ಲಾಧಿಕಾರಿಗಳ ಮೌಖಿಕ ಆದೇಶವಿದೆ ಅಂತ ಹೇಳಲಾಗಿದ್ದು ಲಿಖಿತ ಆದೇಶ ತೋರಿಸಲು ಪೊಲೀಸರು ವಿಫಲರಾಗಿದ್ದಾರೆ ಎನ್ನಲಾಗಿದೆ. ನಂತರ ಜಿಲ್ಲಾಧಿಕಾರಿಗಳ ದ್ವಾರ ಬಳಿ ಶಾಂತಿಯುತವಾಗಿ ಕುಳಿತ ಹೋರಾಟಗಾರರೊಂದಿಗೆ ಜಿಲ್ಲಾಧಿಕಾರಿಗಳು ಏಕವಚನದಲ್ಲಿ ಮಾತನಾಡಿ ಬೆದರಿಕೆ ಹಾಕಿದ್ದಾರೆ ಎಂದು ಆರೋಪಿಸಲಾಗಿದೆ. ಕೆಕೆಐ ಹೋರಾಟಗಾರ ಪುನೀತ್ ರಾಜ್ ಹಾಗೂ ಅಂತಾರಾಷ್ಟ್ರೀಯ ಕ್ರೀಡಾಪಟು ಲೋಕೇಶ್ ರಾಠೋಡ್ ಅವರ ಮೇಲೆ ಸುಳ್ಳು ಕೇಸ್ ಹಾಕೋ ಬೆದರಿಕೆ ಹಾಕಲಾಗಿದೆ ಅಂತ ಹೋರಾಟಗಾರರು ದೂರಿದ್ದಾರೆ. ಅಲ್ಲದೆ ವಿಡಿಯೋ ಚಿತ್ರೀಕರಣ ಮಾಡ್ತಾ ಇದ್ದ ಕೆಆರ್ಎಸ್ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಸ್ ನಿಜಲಿಂಗಪ್ಪ ಪೂಜಾರಿ ಅವರ ಮೊಬೈಲ್ ಕಸಿದುಕೊಂಡು ಬಲವಂತವಾಗಿ ವಿಡಿಯೋ ಡಿಲೀಟ್ ಮಾಡಿಸಲಾಗಿದೆ ಎಂಬ ಗಂಭೀರ ಆರೋಪವೂ ಕೂಡ ಕೇಳಿಬಂದಿದೆ. ಜಿಲ್ಲೆಗೆ ಕೀರ್ತಿ ತಂದ ಕ್ರೀಡಾಪಟುಗಳ ಮೇಲೆ ಕೇಸ್ ಹಾಕುವ ಜಿಲ್ಲಾಧಿಕಾರಿಗಳ ನಡೆ ಖಂಡನೀಯವಾಗಿದ್ದು ಇದು ಸಂವಿಧಾನಬದ್ಧ ಹೋರಾಟದ ಹಕ್ಕಿಗೆ ಧಕ್ಕೆ ತರುತ್ತೆ ಎಂದು ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಹೋರಾಟಗಾರ ಪ್ರಮುಖ ಬೇಡಿಕೆಗಳನ್ನ ನೋಡುವುದಾದ್ರೆ ಹೋರಾಟಗಾರ ಮೇಲೆ ದಾಖಲಾದ ಸುಳ್ಳು ಪ್ರಕರಣವನ್ನ ತಕ್ಷಣ ರದ್ದು ಮಾಡಬೇಕು, ಜಿಲ್ಲಾಧಿಕಾರಿಗಳು ಹೋರಾಟಗಾರರಿಗೆ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು, ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ ಕೋಟ್ಯಾಂತರ ರೂಪಾಯಿ ಅವ್ಯವಹಾರದ ತನಿಖೆ ಆಗಬೇಕು, ಕಾಮಗಾರಿ ಮಾಡಿದ ಚಿದಾನಂದಪ್ಪ ಹಾಗೂ ಸಿದ್ದಣ್ಣಗೌಡ ಕಾಳಿ ಬೆಳಗುಂದಿ ಗುತ್ತಿಗೆದಾರ ಪರವಾನಗಿ ರದ್ದುಗೊಳಿಸಬೇಕು, ಹೋರಾಟಗಾರ ನ್ಯಾಯಯುತ ಮನವಿಗಳಿಗೆ ಸ್ಪಂದಿಸಿ ನ್ಯಾಯ ಒದಗಿಸಬೇಕು. ಇಂತಹ ಅಧಿಕಾರ ದುರ್ಬಳಕೆಯಿಂದ ಜಿಲ್ಲೆಯಲ್ಲಿ ಅಶಾಂತಿ ಮೂಡ್ತಾ ಇದ್ದು ಜಿಲ್ಲಾಧಿಕಾರಿಗಳ ವರ್ತನೆಗೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅದಕ್ಕೆ ನಮ್ಮ ಮೇಲೆ ಆಕಾರ ಮಾಡಿದ್ದಾರೆ. ಅಲ್ಲೂ ಬೇರೆ ಪಾರ್ಟಿದವರು ಇದ್ರು, ಅವ್ರಿಗೂ ಎಷ್ಟು ಚೆನ್ನಾಗಿ ಹೋಗ್ತಿತ್ತು, ಪೊಲೀಸರಿಗೆ ತುಂಬಾ ಚೆನ್ನಾಗಿ ನಡ್ಕೊಂಡು ಮಾತಾಡ್ತಾ ಇದ್ರು. ಅವ್ರ ಮೇಲೆ ಬಿಟ್ಟು ನಮ್ಮ ಮೇಲೆ ಅಧಿಕಾರ ಮಾಡಿದ್ರು. ಯಾಕಂದ್ರೆ ಅವ್ರ ಪಾರ್ಟಿದವರು ಅವ್ರನ್ನ ಬಿಟ್ಬಿಡ್ತಾರೆ. ಹಂಗಾಗುತ್ತೆ ಸರ್. ನಾವು ಏನಾದ್ರು ಅಭಿವೃದ್ಧಿ ಮಾಡ್ಕೊಂಡು ಎಷ್ಟು ದಿನ ಸ್ವಲ್ಪ ಸರ್ ಇನ್ನೊಂದು ನಮ್ಮ ಹೇಳಿಕೆ ಏನಂತ ಕೆಆರ್ಎಸ್ ಪಕ್ಷದ ತತ್ವಸಿದ್ಧಾಂತ ಒಂದು ಒಳ್ಳೆ ಉದ್ದೇಶ, ಅವ್ರು ಮಾಡ್ತಕ್ಕಂಥ ಉದ್ದೇಶ ಬಹಳ ಅದ್ಭುತವಾದದ್ದು. ಸಮಗ್ರ ಜಿಲ್ಲಾ ಕ್ರೀಡಾಂಗಣ ಮತ್ತು ಸಮಗ್ರ ಒಂದು ಮೂಲಭೂತ ಸೌಕರ್ಯವುಳ್ಳಂತ ಶ್ರೇಷ್ಠವಾದಂತ ಕ್ರೀಡಾಂಗಣ ಆಗಬೇಕಂತ ಹೇಳಿ ನಮ್ಮ ಅಂತಾರಾಷ್ಟ್ರೀಯ ಮೆಡಲಿಸ್ಟ್ ಚಾಂಪಿಯನ್ಶಿಪ್ ಆದಂತ ಲೋಕೇಶ್ ರಾಠೋಡ್ ಅವರು ಬಹಳ ಪ್ರಯತ್ನ ಮಾಡ್ತಾರೆ. ಅವರು ಮುಂದಿನ ದಿನಮಾನಗಳಲ್ಲಿ ಜಿಲ್ಲೆಯ ಕೀರ್ತಿ ತರಬೇಕು, ಕನಸು ತಂದಿನಿ ನಾವು ಬೆಳಿ ತರಬೇಕು, ಬಂಗಾರ ತರಬೇಕು, ಇಡೀ ಜಿಲ್ಲೆಯ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಹೆಸರು ತರಬೇಕು ಅಂತ ಹೇಳಿ ಅವ್ರ ಕನಸಲ್ಲ. ಅದೇ ರೀತಿಯಾಗಿ ಪುನೀತ್ ರಾಜ್ ಕಂಪಿಗೌಡ ಅವರು ನ್ಯಾಯಯುತವಾಗಿ ಹೋರಾಟ ಮಾಡಬೇಕಾದ್ರೆ ಅವರ ಒಂದು ಹೋರಾಟದ ಅಧ್ಯಕ್ಷರ ಅಂದ್ಮೇಲೆ ಇದು ಉದ್ದೇಶಪೂರ್ವಕವಾಗಿ ಒಂದು ದುರುದ್ದೇಶದಿಂದ ಇವರೆಲ್ಲ ನ್ಯಾಯ ಕೇಳಬೇಕಂದ್ರೆ ನ್ಯಾಯ ಕೇಳೋರಿಗೆ ಜಿಲ್ಲೆಯಲ್ಲಿ ಇದೇ ರೀತಿ ಬಹಳಷ್ಟು ಕಡೆ ಸುಳ್ಳು ಕೇಸುಗಳು ಹಾಕಿ ಬೆದರಿಕೆ ಹಾಕಿ ಇಷ್ಟೇನೋ ಒಂದು ದಾರಿ ಇರ್ತಾರೆ. ಆದ್ರೆ ಮುಂದೆ ನಮ್ಮ ಕೆಆರ್ಎಸ್ ಪಕ್ಷದ ತಂಡದ ವತಿಯಿಂದ ನಾವು ತೀರ್ಮಾನ ಮಾಡಿದ್ವಿ, ಜನವರಿ 26 ಗಣರಾಜ್ಯೋತ್ಸವ ದಿನದ ಒಳಗೆ ಒಂದು ನ್ಯಾಯಯುತವಾಗಿ ನ್ಯಾಯ ಒದಗಿಸಿಕೊಡಲಿಲ್ಲ ಅಂದ್ರೆ ಅವರು ಕೇಸ್ ಹಾಕ್ಯಾರ, ಆ ಕೇಸ್ ಖುಲಾಸೆಗೊಳಿಸಬೇಕು ಮತ್ತು ಕ್ಷಮೆ ಕೇಳಬೇಕು. ಹೋರಾಟಗಾರರಿಗೆ ಆದಂತ ಅನ್ಯಾಯ ಈಗ ನ್ಯಾಯ ಕೇಳಲ್ಲ, ಅದಕ್ಕೆ ಕ್ಷಮೆ ಡಿಸಿ ಇಂದ ನೇರವಾಗಿ ಕ್ಷಮೆ ಕೇಳಬೇಕು. ಮತ್ತೊಂದು ಅಲ್ಲಿ ಸಮಗ್ರ ಅಭಿವೃದ್ಧಿ ಆಗುತ್ತೆ, ಮತ್ತೊಂದು ಹೆಚ್ಚಿನ ಅನುದಾನ ಇಟ್ಟು ಏನಾದರೂ ಒಂದಿಷ್ಟು ವ್ಯವಸ್ಥೆ ಮಾಡಿಕೊಟ್ರೆ ಅವರಿಗೂ ಖುಷಿ ಇರ್ತದ, ನಾವು ಹೋರಾಟ ಮಾಡಿಕೊಂಡು ಬೆಂಬಲ ಇರ್ತದೆ. ಇನ್ನೊಂದು ಏನಂದ್ರೆ ಇಷ್ಟೆಲ್ಲ ಮಾಡಲಿಲ್ಲ ಅಂದ್ರೆ ಎಲ್ಲ ಸಂಘ ಸಂಸ್ಥೆಗಳಿಗೂ ವಿದ್ಯಾರ್ಥಿಗಳಿಗೂ ಮತ್ತು ಸ್ಪೋರ್ಟ್ಸ್ ಮ್ಯಾನ್ಗಳಿಗೂ ಮತ್ತು ನಾಗರಿಕರಿಗೂ ಎಲ್ಲರಿಗೂ ತಂದು ಅವತ್ತಿನ ದಿನದಲ್ಲಿ ಗಣರಾಜ್ಯೋತ್ಸವ ಇರ್ತದ. ಜಿಲ್ಲಾ ಕ್ರೀಡಾಂಗಣದಿಂದ ಬೃಹತ್ ಮಟ್ಟದ ಮೆರವಣಿಗೆ ಮುಖಾಂತರ ಕಪ್ಪು ಬಟ್ಟೆ ಪ್ರದರ್ಶನ ಮಾಡಬೇಕಾಗ್ತದ. ಇದಕ್ಕೆ ನೇರ ಹೊಣೆಗಾರರು ಸರ್ಕಾರ ಮತ್ತು ಜಿಲ್ಲಾಡಳಿತ ಮತ್ತು ನೇರ ಡಿಸಿ ಅವರಾಗಿರ್ತಾರೆ. ಯಾಕೆ ಇಷ್ಟೆಲ್ಲ ನಾವೆಲ್ಲ ಹುಡುಗಾಟಿಕೆ ಮಾಡ್ತಿದ್ರೆ ಒಂದು ನ್ಯಾಯ ಕೇಳಿದ್ರೆ ಸುಳ್ಳು ಕೇಸುಗಳು ಹಾಕಿ ಇವತ್ತು ಅವತ್ತೇ ನಮ್ಮ ಮೊಬೈಲ್ ವಿಡಿಯೋ ಹಾಕಿರ್ತೀವಿ,
ವಿಡಿಯೋ ಡಿಲೀಟ್ ಮಾಡೋದು, ಅದು ವಿಡಿಯೋ ಕಸ್ಕರ, ಮೊಬೈಲ್ ಕಸ್ಕರ ಅಂತ ಹೇಳಿ ಪೊಲೀಸ್ ಇಲಾಖೆನ ದುರ್ಬಳಕೆ ಮಾಡ್ತಾರೆ. ಒಂದು ವಾಚ್ಮ್ಯಾನ್ ಹಾಗೆ ಪಾಪ ಅಮಾಯಕ ಅವನ್ನ ಮುಂದಿಟ್ಟು ಕಂಪ್ಲೇಂಟ್ ಮಾಡ್ತಾನೆ. ನೇರವಾಗಿ ನಮ್ಗೆ ಏನಾದ್ರು ತಪ್ಪು ಮಾಡಿದ್ರೆ ನೇರವಾಗಿ ಡಿ ಆಕ್ಷನ್ ತಗೊಳ್ಳಿ. ಅದಕ್ಕೆ ನಾವು ಬದ್ಧರಾಗಿದ್ವಿ. ಯಾಕ ಬೇರೆ ನಿಟ್ಟಿನಲ್ಲಿ ಆಟ ಆಡ್ಬೇಕು. ಅದಕ್ಕ ನಾವೆಲ್ಲ ಖಂಡಿಸ್ತೀವಿ. ಜಿಲ್ಲೆಯಲ್ಲಿ ಅಶಾಂತಿ ಮೂಡಿಸಕತ್ತಾನೆ. ಇವತ್ತು ಜಿಲ್ಲೆಯ ಜನಸಾಮಾನ್ಯರು ಬಹಳಷ್ಟು ಜನ ಬಹಳ ಜಿಲ್ಲೆಯ ನಡೆ ಜಿಲ್ಲಾಧಿಕಾರಿ ನಡೆ ಬಹಳ ಖಂಡನೀಯವಾಗಿದ್ದು ಈಗಾಗಲೇ ಬಹಳಷ್ಟು ಜನಸಾಮಾನ್ಯರು ಮಾತನಾಡ್ತಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಏನಾದ್ರು ಆದ್ರೆ ನೇರ ಹೊಣೆಗಾರರು ಅವರೇ. ನಮ್ಮ ಹೋರಾಟಗಾರರ ಮೇಲೆ ಏನಾದ್ರೂ ಆದ್ರೂ ನೇರ ಹೊಣೆಗಾರ ಜಿಲ್ಲಾಧಿಕಾರಿ. ಓಕೆ. ನಿಜಾಮುದ್ದೀನ್, ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.